ತಾಲೂಕು ಜನತೆಗೆ ನಿಮ್ಮ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು. ಎಲ್ಲ ಜನರಲ್ಲಿ ಒಂದು ಮನವಿ ಇದೆ. ಏನಂತಂದ್ರೆ, ನಮ್ಮ ನಡೆಗೆ ನಿಮ್ಮೂರಿನ ಕಡೆಗೆ ಕಾರ್ಯಕ್ರಮವನ್ನ ತುಂಬಾ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ತಾಲೂಕು ಆಡಳಿತ ದಂಡು ಏನು ಎಲ್ಲಾ ತಾಲೂಕು ಆಡಳಿತ ಮತ್ತು ಅಧಿಕಾರಿಗಳ ದಂಡು ನಿಮ್ಮೂರಿಗೆ ಬರ್ತಾ ಇದ್ದೀವಿ. ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಹಾಗೂ ತಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ನಾವು ಬರ್ತೀವಿ. ಸಾಕಷ್ಟು ಫಲಾನುಭವಿಗಳಿಗೆ ಅಲ್ಲೇ ಸ್ಪಾಟ್ ಅಲ್ಲಿ ಹಕ್ಕುಪತ್ರ ಕೊಡ್ತಕ್ಕಂಥ ವಿಚಾರವನ್ನ ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ಏನು PUC ಮತ್ತು SLC ಅಲ್ಲಿ ದೊಡ್ಡ ಮಟ್ಟಕ್ಕೆ ಏನು ನಮ್ಮ ಮಕ್ಕಳು ದೊಡ್ಡ ಮಟ್ಟಕ್ಕೆ ಉತ್ತೀರ್ಣ ಆಗಿದ್ದಾರೆ, ಅವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಅದೇ ಪಂಚಾಯತಿಯಲ್ಲಿ ಆ ಮಕ್ಕಳಿಗೆ ಇಟ್ಕೊಂತ ಇದ್ದೀವಿ. ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಆಡಳಿತ ವರ್ಗ ಇಡೀ ನನ್ನ ಕುಟುಂಬ ನಿಮ್ಮೂರಿಗೆ ಬರ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 10:30ಕ್ಕೆ ತಿಮ್ರಾತ್ನಳ್ಳಿ ಪಂಚಾಯತಿಯಲ್ಲಿ ನಾವು ಸೇರ್ತಾ ಇದ್ದೀವಿ. ಅದಾದ್ಮೇಲೆ 3 ಗಂಟೆಗೆ ಮಲ್ನಾಕ್ನಳ್ಳಿ ಪಂಚಾಯತ್ ಸೇರ್ತಾ ಇದ್ದೀವಿ. ಈಗಾಗಲೇ ನಾವೊಂದು ಏನು ಈ 3-4 ತಿಂಗಳು ಪ್ರವಾಸವನ್ನ ಕೈಗೊಳ್ತಾ ಇದ್ದೀವಿ. ಈ ಪ್ರವಾಸವನ್ನ ಯಶಸ್ವಿಗೊಳಿಸಬೇಕು. ತಮ್ಗೆ ಏನೇ ಬಂದಿರ್ಲಿ ಬರ್ದೇ ಇರ್ಲಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಿಮ್ಗೆ ಏನ್ ಬೇಕಾದ್ರೆ ದಯವಿಟ್ಟು ಬಂದು ನಾವು ನಮ್ಮನ್ನ ಅರ್ಜಿ ಕೊಡೋ ಮುಖಾಂತರವಾಗಿ ತಮ್ಮ ಮೀಟ್ ಮಾಡ್ಬೇಕಂತ ಕೇಳ್ಕೊಂತ ಇಡೀ ನಮ್ಮ ತಾಲೂಕು ಆಡಳಿತ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಕೂಡ ಮುಂದೆ ಬರ್ತಾ ಇದ್ವಿ. ದಯವಿಟ್ಟು ಈ ಕಾರ್ಯಕ್ರಮವನ್ನ ಸಕ್ಸಸ್ ಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಎಲ್ಲ ತಾಲೂಕು ಇದೇ ಡೇಟ್ ಇರುತ್ತೆ ಎಲ್ಲ ಅಂದ್ರೆ ನಾಳೆ ಒಂದು ತಿಮ್ರಾತ್ನಳ್ಳಿ ಪಂಚಾಯತಿ, ಮಲ್ನಾಕ್ನಳ್ಳಿ ಪಂಚಾಯತಿ ಹಾಗೂ ನಾಳಿದ್ದು ಬಂದು ದೂಲಪಲ್ಲಿ ಮತ್ತು ತಾಲೂರು ಪಂಚಾಯತಿ, ಇಡೀ 3 ತಿಂಗಳಲ್ಲಿ ಇಡೀ ಪಂಚಾಯತಿ 30 ಪಂಚಾಯತಿಗಳನ್ನ ಪ್ರವಾಸವನ್ನು ಕೈಗೊಂಡು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಅವ್ರಿಗೆ ಮನೆಗೆ ತಲುಪಿಸಿ ಅವ್ರಿರ್ತಕ್ಕಂಥ ಏನು ಸಮಸ್ಯೆಗಳನ್ನ ಬಗೆಹರಿಸಿ ಅಲ್ಲೇ ಸ್ಪಾಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಜನ ಮತ್ತು ನನ್ನ ಪ್ರೀತಿ ಎಲ್ಲ ನಾಯಕರು ಕೂಡ ಇದನ್ನ ಯೂಸ್ ಮಾಡ್ಕೋಬೇಕು, ಸಕ್ಸಸ್ ಮಾಡ್ಬೇಕು ಅಂತ ಕೇಳ್ತೇನೆ. ಕಂಟಿನ್ಯೂ ಕ್ಲೋಸ್ ಮಾಡ್ತೀನಿ. ಇದಾದ್ಮೇಲೆ ನಾನು ನನ್ನ ಭೇಟಿ ಮನೆ ಭೇಟಿ ಅಂತ ಅಂದ್ಬಿಟ್ಟು ಅದಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಪಂಚಾಯತ್ ಆದ್ಮೇಲೆ ನೆಕ್ಸ್ಟ್ 3 ತಿಂಗಳಾದ್ಮೇಲೆ ನಾನು ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಇದು ಅಫಿಷಿಯಲಿ ಪ್ರೋಗ್ರಾಮ್. ಇದು ಎಲ್ಲ ಅಧಿಕಾರಿ ವರ್ಗ ನಿಮ್ಮ ಮನೆಗೆ ಬರ್ತೇವೆ, ನಿಮ್ಮೂರಿಗೆ ಬರ್ತಿದ್ವಿ. ನಾವು ಅಲ್ಲೇ ತಿಂಡಿ ಮಾಡ್ತೀವಿ, ಅಲ್ಲೇ ಊಟ ಮಾಡ್ತೀವಿ, ಸಾಯಂಕಾಲ ಸ್ನಾಕ್ಸ್ ತಿಂದು ನಿಮ್ಮ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಟೈಮ್ ಕೊಟ್ಟು ಅಲ್ಲಿಂದ ನಾವು ಬರ್ತಾ ಇದ್ವಿ. ನಾಳೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ತಾವೆಲ್ಲ ಸ್ಪಂದಿಸಬೇಕು, ಇದನ್ನ ಯಶಸ್ವಿಗೊಳಿಸಬೇಕಂತ ಮುಳಬಾಗಿಲು ತಾಲೂಕಿನ ಸಮಸ್ತ ನಮ್ಮ ಜನರಲ್ಲಿ ಹಾಗೂ ನಾಗರಿಕರನ್ನ ಕೇಳ್ತೀವಿ. ದಿನಕ್ಕೆ 2 ಪಂಚಾಯತಿ ಅಂತ 2 ಪಂಚಾಯತಿ ನೋಡೋಣ. ಸಕ್ಸಸ್ ಆದ್ರೆ 1 ಪಂಚಾಯತಿ.